ಅರ್ಥ ಮಾಡ್ಕೊಂಬಿಡಿ. ನೀವು ಯಾವತ್ತೂ ಬದುಕಬೇಕು ಅನ್ಕೊಂತೀರಾ, ಚೆನ್ನಾಗಿ ಬೆಳಿಬೇಕು ಅನ್ಕೊಂತೀರಾ, ಬೆಂಗಳೂರಲ್ಲಿ ಇರೋದು ಅಟ್ಲೀಸ್ಟ್ ಕನ್ನಡ ಮಾತಾಡೋಕೆ ಬರಲಿಲ್ಲ ಅಂದರೆ ಟ್ರೈ ಮಾಡಿ. ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸ್ಕೊಳ್ಳಿ. ನೀವು ಬೆಳೆಯೋದಲ್ಲ, ನಿಮ್ಮ ಹೆಸರುಗಳೇ ಇರಲ್ಲ, ಇಲ್ಲಿ ಒದ್ದೋಡಿಸ್ಬೇಕಾಗುತ್ತೆ. ಹಾಯ್, ಹಲೋ, ನಮಸ್ಕಾರ ಅಂಟಮ್ಮಸ್, ವೆಲ್ಕಮ್ ಟು ಮೈ ಡೇ 1 ನ್ಯೂ ಬ್ಲಾಗ್. ಏನಪ್ಪ ಇವತ್ತು ಅಂದರೆ ಸ್ಟಾರ್ಟಿಂಗ್ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಹೊಸ ಕಂಟೆಂಟ್ ಸಿಕ್ತು. ಕಂಟೆಂಟ್ ಅನ್ನೋದಕ್ಕಿಂತ ತುಂಬ ಬೇಜಾರಾದ ವಿಷಯ. ನನಗೆ ಇವತ್ತು ಡ್ಯೂಟಿ ಇತ್ತು. ಪಾಯಿಂಟಲ್ಲಿ ಬಂದು ಒಂದು 4 ಅವರ್ ಮುಂಚೆನೇ ಬಂದು ಆಲ್ಟ್ ಆದೆ. ಪ್ರಾಬ್ಲಮ್ ಏನಂದರೆ ನೀವೇನು, ಇದು ನಮ್ಮ ರಾಜ ಗಾಡಿ ಫುಲ್ ಲಾಕ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ ಅಲ್ಲ ನೋಡೋಕ್ಕೆ. ಏನಪ್ಪ ವಿಶೇಷತೆ ಅಂದರೆ ನೋಡಿ, ಪಿಲ್ಲೋ ಕೆಳಗಡೆ ಫ್ಯಾನು, ನಾನು ರೋಡಲ್ಲಿ, ಇವನು ಮಾತ್ರ ಆರಾಮಾಗಿ ರೋಡಲ್ಲಿ ರೆಸ್ಟ್ ಮಾಡ್ತಾವನೆ. ಕೆಲಸ ಏನು ಕೊಟ್ಟಿರೋದಂದರೆ ನೋಡಿ, ಗಾಡಿ ಒಳಗಡೆ ಬೀಗ ಬಿಟ್ಟು ಚೈಲ್ಡ್ ಲಾಕ್ ಆನ್ ಆಗಿ ಗಾಡಿ ಲಾಕ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಡೆನ್ಸೋ ಬುಕ್ ಮಾಡಿ ಗಾಡಿ ಕೀ ತರಿಸ್ಕೊತಾ ಇದ್ದೀನಿ. ಸ್ಪೇರು ಮನೇಲಿ ಇನ್ನೊಂದು ಕೀ ಇದೆ, ಆದ್ದರಿಂದ ಸ್ವಲ್ಪ ತಲೆನೋವಿಲ್ಲ. ಆದರೆ ಬೆಳಗ್ಗೆನೇ ಡ್ಯೂಟಿ ಹೋಯ್ತು. ಏನು ಮಾಡೋಣ, ಇಂಥ ಕೆಲಸಗಳಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ತಪ್ಪು ಎಲ್ಲರೂ ಮಾಡ್ತಾರೆ, ನಾವು ತಪ್ಪು ಮಾಡಿಲ್ಲ, ತಾನೇ ತಪ್ಪಾಗ್ಬಿಟ್ಟಿದೆ. ಡ್ಯೂಟಿ ಬೇರೆ ಕ್ಯಾನ್ಸಲ್ ಆಯಿತು, ಸ್ವಲ್ಪ ಬೇಜಾರಾಯಿತು. ಸುಮಾರು 1 ಗಂಟೆಯಿಂದ ರೋಡಲ್ಲೇ ನಿಂತ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಅಣ್ಣನೂ ಬಂದ. ಇವಾಗ ಏನು ಮಾಡೋದು, ಅಲ್ಲಿ ನಿಂತ್ಕೊಂಡು ಅಂದ್ಬಿಟ್ಟು ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ಅಣ್ಣ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದಾನೆ. ಇಲ್ಲೇ ಇರೋದು ಮನೆ, ಸುಮಾರು 1 ಕಿಲೋಮೀಟರ್ ಇತ್ತು. ಫೋನ್ ಮಾಡಿದ ತಕ್ಷಣ ಪಾಪ ಎದ್ದು ಬಂದ ನನಗೋಸ್ಕರ. ಸೊ ಬನ್ನಿ ಟೀ ಕುಡಿಯೋಣ. ಗುರು ಫೈನಲಿ ಕೀ ತಗೊಂಡು ಕೊಟ್ಬಿಟ್ರು, ಸ್ಪೇರ್ ಕೀ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಯಾರೋ ಡೆನ್ಸೋ ಮಾಡೋರು. ಸೊ ಏನಪ್ಪ ಪ್ರಾಬ್ಲಮ್ ಆಗಿದ್ದು, ಏನಕ್ಕೋಸ್ಕರ ಈ ಪ್ರಾಬ್ಲಮ್ ಆಯಿತು ಅಂದರೆ, ನಾನು ಮಲ್ಕೊಳ್ಳೋದು ಈ ಪಿಲ್ಲೋ ತಲೆಗಿಟ್ಕೊಂಡು, ಮತ್ತು ಇದೊಂದು ಫ್ಯಾನು. ಇದರಿಂದ ಇದು ಡಿಕ್ಕಿಲಿ ಹಾಕೋಣ ಅಂತ ಎದ್ದು ಹೊರಗಡೆ ಬಂದೆ, ನೋಡಿದ್ರೆ ಗಾಡಿನೇ ಲಾಕ್ ಆಗೋಯ್ತು. ಫೈನಲಿ ಗಾಡಿ ಅನ್ಲಾಕ್ ಆಯಿತು. ಸುಮಾರು 2 ಅವರ್ ವೆಯ್ಟ್ ಮಾಡಿದೆ ಇದಕ್ಕೋಸ್ಕರ. ಸೊ ಬನ್ನಿ ಹೋಗೋಣ ನೆಕ್ಸ್ಟ್. ಇವಾಗ ಗಾಡಿ ಸ್ವಲ್ಪ ವಾಶ್ ಮಾಡಿಕೊಂಡು, ನೋಡ್ರಿ, ದೋಸ್ತಿ ಆನ್ ರೋಡ್. ನಿಮ್ಗೆ ಯಾವುದೇ ಥರ ಬಾಡಿಗೆ ಆಗಲಿ, ನಮ್ಮಲ್ಲಿ ಎಲ್ಲ ಥರ ವೆಹಿಕಲ್ಸು ಸಿಗುತ್ತೆ. ನಿಮ್ಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್. ಮಾರ್ಕೆಟಲ್ಲಿ ಏನು ನಡೀತಿದೆ ಆ ರೇಟೇ ಬರೋಕ್ಕಾಗೋದು. ಯಾಕಂದರೆ ನಾವು 3 ಕಾಸು ತಿನ್ನಬೇಕಲ್ವಾ, ನಾವು ಬಂಡವಾಳ ಹಾಕಿರೋದೇ 3 ಕಾಸು ತಿನ್ನೋಕ್ಕೆ. ಅರ್ಥ ಆಯಿತು ಅನಿಸುತ್ತೆ. ದೆನ್ ಇವಾಗ ಹೋಗೋಣ, ಮತ್ತು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಗಾಡಿ ಒಳಗಡೆ ಕೂತ್ಕೊಂಡು ಕೀ ನೋಡಿದ ತಕ್ಷಣವೇ ಖುಷಿ ಆಗೋದು. ಕೀ ಆನ್ ಮಾಡಿದ್ರೇ ಆಹಾ, ಒಂಥರ ಮಜಾ ಫೀಲ್ ಆಗುತ್ತೆ. ಏನಾದರೂ ಆಗಲಿ ಗುರು, ಗಾಡಿ 24 ಗಂಟೆ ಗಾಡೀಲಿದ್ದು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡ್ರೆ ಒಂಥರ ನೆಮ್ಮದಿ ಅನ್ಸೋದು. 2 ಅವರ್ ನನಗೆ ಏನೋ ಒಂಥರ ಬೇರೆ ಪ್ರಪಂಚದಲ್ಲಿದ್ದೀನೇನೋ ಅನಿಸ್ಬಿಡ್ತು. ಗಾಡಿ ಒಳಗಡೆಯಿಂದ ಹೊರಗಡೆ ಇಳಿದು, ಅಬ್ಬಾ, ಇವಾಗ ಒಂಥರ ನೆಮ್ಮದಿಯಾಗಿ ಫೀಲ್ ಆಗ್ತಾಯಿದೆ. ನೋಡ್ಬೋದು ನಮ್ಮ ಗಾಡಿ. ಗೈಸ್, ಮತ್ತೆ ಏನಕ್ಕಪ್ಪ ಬಂದೆ ನಾನು, ಇನ್ನೂ ಹೋಗಿಲ್ವ ನನ್ನ ಮಗ, ಇಲ್ಲೇ ಅವನೇ ಅಂತ ಅನ್ಕೊಂತೀರಾ. ಮೇಯ್ನು ಈ ವ್ಲಾಗ್ ಸ್ಟಾರ್ಟ್ ಮಾಡಿರೋ ಕಾರಣ ಬಂದ್ಬಿಟ್ಟು, ನನ್ನ ಕಡೆಯಿಂದ, ನನ್ನ ಡೈಲಿ ಲೈಫ್ ಹೆಂಗಿದ್ರು ನೋಡ್ತೀರಾ, ನನ್ನ ಕಡೆಯಿಂದ ಒಂದಿಷ್ಟು ಒಳ್ಳೆ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮ್ಮಿಂದನೇ ಸಾಧ್ಯ. ನಾನು ದುಡ್ದು ನಾನೇ ಮಾಡ್ತೀನಿ ಅನ್ನೋಕ್ಕೆ ನಾನೇನು ದೊಡ್ಡ ಶ್ರೀಮಂತ ಅಲ್ಲ, ಕೋಟ್ಯಾಧೀಶ್ವರನೂ ಅಲ್ಲ, ನಮ್ಮ ಅಪ್ಪ ಏನು ಮಾಡಿಟ್ಟಿಲ್ಲ. ಸೊ ನನ್ನ ಲೈಫ್ ನಡೀತಾ ಇರೋದು, ನಾನು ದುಡಿದ್ರೇ ನನ್ನ ಜೀವನ ಆಗೋದು. ನನ್ನ ಮೇಲೆ ಒಂದು ಸ್ವಲ್ಪ ನನ್ನ ಫ್ಯಾಮಿಲಿ ಎಲ್ಲ ಒಂದಿಷ್ಟು ಡಿಪೆಂಡ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಒಂಥರ ಹೇಳ್ಕೊತ ಇಲ್ಲ, ಸ್ವಲ್ಪ ಇಂಡಿಪೆಂಡೆಂಟ್ ಫೈಟರೇ ನಾವು, ಗೊತ್ತಲ್ಲ. ಏನಪ್ಪ ಅಂದರೆ, ಇವತ್ತು ನಂದು ಫಸ್ಟ್ ವ್ಲಾಗು. ಸುಮಾರು ಜನ ವ್ಲಾಗ್ ಮಾಡಿ, ಯೂಟ್ಯೂಬ್ ಮಾಡಿ ಏನೇನೋ ಮಾಡ್ತಾರೆ ಗುರು. ಅವ್ರ ಮುಂದೆ ನಾವೇನು ಕಮ್ಮಿನಾ? ನಾನು ವ್ಲಾಗು ಸುಮಾರು 2022ನಲ್ಲೇ ಸ್ಟಾರ್ಟ್ ಮಾಡಿದೆ. ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ, ಮೆಚುರಿಟಿ ಇರಲಿಲ್ಲ. ಮೇಯ್ನಾಗಿ ಏನಾದರೂ ಒಂದು ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ. ಗೈಡ್ ಮಾಡೋರು ಇರಲಿಲ್ಲ. ಇವತ್ತಿಗೆ ಒಂದು
70-75% ನಾಲೆಡ್ಜ್ ಇದೆ. 100% ಅಂತ ಯಾವತ್ತೂ ಹೇಳಲ್ಲ ಗುರು. ಒಂದು 75% ನಾಲೆಡ್ಜ್ ಇದೆ. ಅದನ್ನು ನಾವು ಯೂಟಿಲೈಸ್ ಮಾಡೋಣ. ಏನೇನೋ ಮಾಡ್ತೀವಿ, ಇದೊಂದು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ನಿಮಗೆ ನಮ್ಮಿಂದ ಸ್ವಲ್ಪ ಖುಷಿ ಆಗುತ್ತೆ, ನಾವು ಜನರಿಗೆ ನಮ್ಮಿಂದ ಏನಾದರೂ ಹೆಲ್ಪ್ ಮಾಡೋಣ, ಆ ಒಂದು ಇಂಟೆನ್ಷನ್ಗೋಸ್ಕರ ಈ ವ್ಲಾಗಿಂಗ್ ಪೇಜ್ನ ಸ್ಟಾರ್ಟ್ ಮಾಡಿರೋದು. ನಾಳೆ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವತ್ತೂ ನಾನು ಬದುಕಲ್ಲ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತಾ ಇಲ್ವೋ ಅನ್ನೋದು ನೋಡೋಣ. ಬಟ್ ಒಂದು ಸಣ್ಣ ಆಸೆ ಇದೆ, ನೋಡೋಣ ಅದಾಗುತ್ತಾ ನೆರವೇರುತ್ತಾ ಇಲ್ವಾ ಎಲ್ಲ ನಮ್ಮ ದೇವರಿಚ್ಛೆ. ಸೊ ಅಲ್ಲಿಗಂಟ ನೀವು ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಯಾವತ್ತೂ ಕೇಳಲ್ಲ ಗುರು. ನನ್ನ ಕಂಟೆಂಟ್ ಇಷ್ಟ ಆಯ್ತಾ, ನನ್ನಿಂದ ಒಂದಷ್ಟು ಜನರಿಗೆ ಹೆಲ್ಪ್ ಆಗ್ತಿದೆಯಾ, ಅದು ಇಂಪಾರ್ಟೆಂಟು. ನನ್ನ ನೀವು ನೋಡಿ ಮಾಡಿ ಬೆಳೆಸಿ ಅದು ನಿಮಗೆ ಬಿಟ್ಟಿದ್ದು ಗುರು. ಒಳ್ಳೆ ಕೆಲಸ ಮಾಡಿದ್ರೆ ಜನ ಕೈ ಹಿಡ್ದೇ ಹಿಡಿತಾರೆ ಅನ್ನೋದು ನಮ್ಮಮ್ಮ ಯಾವತ್ತೂ ಹೇಳ್ಕೊಟ್ಟಿದ್ದಾರೆ. ಹಂಗೆ ನಾವು ಸ್ವಲ್ಪ ಜನ ನೋಡಿ ಇನ್ಸ್ಪೈರ್ ಆಗಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ಒಬ್ಬಂಗೆ ಏನಾದರೂ ಮಾಡ್ಬೇಕಂತ ಅನ್ಸಿದ್ರೆ ಇನ್ನೊಬ್ಬ ವ್ಯಕ್ತಿ ನೋಡೇ ಇನ್ಸ್ಪೈರ್ ಆಗೋದು. ಸೊ ಅಂಥವ್ರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದ ನಮಗೊಂದು ಈ ಥರ ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಗುತ್ತಲ್ಲ, ಯಾವತ್ತೂ ಯಾರೇ ಏನೇ ಆಗಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಸಪೋರ್ಟ್ ಮಾಡಿರಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಇದಕ್ಕೆ ಈ ಫೀಲ್ಡಿಗೆ ಬರೋಕ್ಕೆ ಮೇಯ್ನ್ ರೀಸನ್ ಏನು ಗೊತ್ತಾ? ವ್ಲಾಗ್ ಮಾಡಬೇಕು, ಕಂಟೆಂಟ್ ಮಾಡಬೇಕು, ಕ್ರಿಯೇಷನ್ ಮಾಡಬೇಕು ಅನ್ನೋ. ಬೇಸಿಕಲಿ ನಾನೊಬ್ಬ ಆರ್ಟಿಸ್ಟು, ನನಗೆ ಆ ಪ್ಯಾಷನ್ ಇದೆ. ಸೊ ನನ್ನ ಲೈಫಲ್ಲಿ ಯಾವುದೇ ಥರ ನಾನು ಅಂದ್ಕೊಂಡಿರೋ ರೇಂಜ್ಗೆ ನಾನು ಯಾವುದನ್ನು ಮಾಡೋಕ್ಕಾಗಿಲ್ಲ. ಬಟ್ ಅಲ್ಪ ಸ್ವಲ್ಪ ಮಾಡಿದ್ದೀನಿ, ಎಲ್ಲ ಅರ್ಧಂಬರ್ಧನೇ. ಏನೇ ಮಾಡಿದ್ರೂ ಸಕ್ಸಸ್ ಕಾಣಿಲ್ಲ. ಆ ಸಕ್ಸಸ್ಗೋಸ್ಕರ ಇವತ್ತು ಮತ್ತೆ ನನ್ನ ಪ್ಯಾಷನ್ನ ಫಾಲೋ ಮಾಡೋಣ ಅಂತ ಬಂದೆ. ಮೇಯ್ನಾಗಿ ಸ್ಟೇಜ್ ಫಿಯರೆನ್ಸ್ ಅನ್ನೋದು ತುಂಬ ಬಂದ್ಬಿಟ್ಟಿತ್ತು ನನ್ನ ಲೈಫಲ್ಲಿ. ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟ್ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಏನಪ್ಪ ಇನ್ಸಿಡೆಂಟ್ ಅಂದರೆ ಗೊತ್ತಾಗುತ್ತೆ, ನೀವೇ ನೋಡ್ತೀರಾ. ನಾನು ಹಿಂಗಿದ್ದೀನಿ ಗುರು, ಹಂಗಿದ್ದೀನಿ ಗುರು, ನಂಗೆ ಏನಿಲ್ಲ ಗುರು, ಆ ಥರ ಎಲ್ಲ ಹೇಳ್ಕೊಂಡು ಜೀವನ ಮಾಡೋಕೆ ನಮ್ಗೆ ಬರಲ್ಲ ಗುರು. ನೋಡೋಣ, ದೇವ್ರ ದಾರಿ ತೋರಿಸ್ತಾನೆ, ಹೆಂಗೆ ಹೋಗ್ಬೇಕು ಹಂಗೆ ಹೋಗೋಣ. ಒಳ್ಳೇದೇ ಆಗಲಿ ಕೆಟ್ಟದೇ ಆಗಲಿ ನಮ್ಮ ಕೈಲಿ ಎಷ್ಟು ಒಳ್ಳೇದಾಗುತ್ತೆ ಆ ಒಳ್ಳೆ ಗುಣ ತಗೊಂಡು ಮುಂದೆ ಹೋದರೆ ಒಂದಲ್ಲ ಒಂದು ದಿವಸ ನಮಗೂ ಒಳ್ಳೇದಾಗುತ್ತೆ ಅನ್ನೋ ನನ್ನ ನಂಬಿಕೆ. ಕನ್ಸಿಸ್ಟೆನ್ಸಿ ಇರಬೇಕು, ಆ ಕನ್ಸಿಸ್ಟೆನ್ಸಿನ ಬೆಳೆಸ್ಕೊಬೇಕು. ನನಗೆ ಸ್ವಲ್ಪ ಇಲ್ಲ, ನಾನು ಸ್ವಲ್ಪ ಸೋಂಬೇರಿನೇ. ಏನು ಮಾಡ್ತೀರಾ, ಅಷ್ಟು ಕಷ್ಟ ಇದೆ. ನನ್ನ ಕಷ್ಟ ಅನ್ನೋದಕ್ಕಿಂತ ನಾನು ಬ್ಯುಸಿ ಇರ್ತೀನಿ. ಆ ಬ್ಯುಸಿ ಲೈಫ್ನ ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಏನನ್ನು ಅಷ್ಟು ಜ್ಞಾಪನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಏನೇನೋ ಇನ್ಸಿಡೆಂಟ್ ನಡೆದು ಪರ್ಸ್ನಲ್ ಲೈಫು, ಫ್ಯಾಮಿಲಿ, ಅರ್ಥ ಆಗುತ್ತೆ ನಿಮಗೆ ಹೋಗ್ತಾ. ಅದನ್ನು ನಾನು ಡೇ 1 ಬ್ಲಾಗಲ್ಲೇ ನಾನು ಹೇಳಿ ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಂಡು ಗಿಟ್ಟಿಸ್ಕೊಂಡು ಅವೆಲ್ಲ ನಮಗೆ ಬರಲ್ಲ ಗುರು. ನೋಡೋಣ, ನಮ್ಮ ಒಳ್ಳೆ ಕೆಲಸ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾರೇ ಆಗಲಿ ಒಂದು ಒಳ್ಳೇದು ಅಂದರೆ ಒಂದು ಕೆಟ್ಟದ್ದು ಬಂದೇ ಬರುತ್ತೆ. ಫಸ್ಟ್ ವೀಡಿಯೋದಲ್ಲೇ ಹೇಳ್ಬಿಡ್ತಾ ಇದ್ದೀನಿ, ನನಗೆ ಯಾರಾದರೂ ಹೇಟರ್ಸ್ ಇದ್ದರೆ ದಯವಿಟ್ಟು ಹೇಟ್ ಮಾಡಿ ನನ್ನ. ನೀವೆಲ್ಲ ಹೇಟ್ ಮಾಡೋದ್ರಿಂದನೇ ನಾನು ಬೆಳೆಯೋಕ್ಕೆ ಸಾಧ್ಯ. ನೀವೆಷ್ಟು ಚೆನ್ನಾಗಿ ನನ್ನ ಸಪೋರ್ಟ್ ಮಾಡ್ತೀರಾ, ನಾನು ಎಷ್ಟು ಚೆನ್ನಾಗಿ ದ್ವೇಷಿಸ್ತೀರಾ, ಎಷ್ಟು ನನ್ನ ಟ್ರೋಲ್ ಮಾಡ್ತೀರಾ, ವೈರಲ್ ಮಾಡ್ತೀರಾ, ಇದರಿಂದನೇ ನಾನೇನಾದರೂ ಮಾಡೋಕ್ಕೆ ಸಾಧ್ಯ. ಆದಷ್ಟು ಬೇಗ ನನ್ನ ಹೇಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಾನೀಗ ಹೋಗ್ತಾ ಇದ್ದೀನಿ ನಮ್ಮ ಚಿಕ್ಕಮ್ಮನ ಮನೆಗೆ. ಅಲ್ಲೊಬ್ರು ನಮ್ಮ ಫ್ರೆಂಡ್ ಇದ್ದಾರೆ, ಅವ್ರನ್ನು ಮೀಟ್ ಮಾಡಿಸ್ತೀನಿ. ಬನ್ನಿ ಹೋಗೋಣ. ನಮ್ಮ ರಾಜ್ ಅಂತ ನಿಲ್ಲಿಸಿ ಇವಾಗ ಬಂದೆ ನಮ್ಮ ಚಿಕ್ಕಮ್ಮನ ಮನೆಗೆ. ನೋಡಿ, ಇದೆ ನಮ್ಮ ಚಿಕ್ಕಮ್ಮನ ಮನೆ. ನಮಗೋಸ್ಕರ ಒಬ್ರು ಗೆಸ್ಟ್ ಬಂದಿದ್ದಾರೆ. ರಾಣ ಬರ್ತಾ ನೋಡಿ. ಇಲ್ಲ ಕಟಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಚಿಕ್ಕಮ್ಮ. ಬನ್ನಿ ಹೋಗೋಣ, ತೋರಿಸ್ತೀನಿ. ಕಾಯಿ ಏನು ಕಾಯಿ ಚಲ್ ಕಾಯಿ ಅಯ್ಯಪ್ಪ ನನ್ನೇ ತಳ್ಬಿಟ್ಟ ಗುರು. ಅಯ್ಯೋ ರಾಣ ಸೋನು ಹಂಗರಿ. ಅಯ್ಯೋ ಅವನಿಗೆ ನಾನು ಬಂದರೆ ಫುಲ್ ಖುಷಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಇವಾಗ ಟೈಮ್ ಆಗಿದೆ ಸುಮಾರು 7:30-8 ಗಂಟೆ ಹತ್ತತ್ರ. ನಾನು ಇನ್ನೂ ಎಲ್ಲೂ ಹೋಗಬೇಕು. ಇವಾಗ ಇಷ್ಟೊತ್ತು ಗಂಟೆ ರೆಸ್ಟ್ ಮಾಡ್ತಿದ್ದೆ, ಮಲ್ಕೊಂಡ್ಬಿಟ್ಟಿದ್ದೆ ಫುಲ್ ಕಂಪ್ಲೀಟಾಗಿ. ಬಾಡಿ ಎಲ್ಲ ಫುಲ್ ಸ್ಟ್ರೈನ್ ಆಗಿತ್ತು ಅಂತ. ಸೊ ಇವಾಗ ಸ್ನ್ಯಾಕ್ಸ್ ಟೈಮ್ಗೆ ಊಟನೇ ಬಂದ್ಬಿಟ್ಟಿದೆ, ರೆಡಿಯಾಗಿದೆ. ಏನಪ್ಪ ಸ್ಪೆಷಲು ಅಂದರೆ ನಮ್ಮ ಚಿಕ್ಕಮ್ಮ ಮಾಡಿರೋದು. ಸೊ ಪೂರಿ ಮಾಡಿದ್ದಾರೆ, ನಮ್ಮ ಅಣ್ಣನೂ ತಿಂತಾಯಿದ್ದೆ. ನಾನು ಫೋಟೋ ಹಿಡ್ದು ಹಾಕ್ತೀನಿ, ಸ್ನ್ಯಾಪ್ ಆಗ್ತಾಯಿದ್ದಾನೆ, ಗೊತ್ತಿಲ್ಲ ನನಗೆ ಏನು ಆಗ್ತಾಯಿದ್ದಾನೆ ಅಂತ. ಬಟ್ ಏನು ಆಗ್ತಿದ್ದು ಸ್ನ್ಯಾಪಾ? ಸುಮ್ಮನೆ ಫೋಟೋ ತೆಗೆದು ಇಟ್ಕೊತಿರೋದಾ ಇಲ್ಲ ಕಳ್ಸಕ್ಕ ಯಾರಿಗಾದ್ರು? ಸುಮ್ಮನೆ. ಓ
ಅಲ್ಲಿ ನೋಡಿ ಬಾಸ್ ಮಲ್ಕೊಂಡಿದ್ದಾರೆ. ರಣ ಆಯ್ತಾ? ಏ ಏ ಬಾ ಏ ಎದೊಳಕ್ಕೂ ಆಗ್ತಿಲ್ಲ ಅವನಿಗೆ, ಸೋಂಬೇರಿ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಬಂದರೆ ಮಾತ್ರ ಜೋಶು, ಇವಾಗ ಏನಿಲ್ಲ. ಸುಮ್ಮನೆ ಒರೆಸ್ಕೊಂಡು ಹೋಗಿ ಕೂತ್ಕೊಂತಾನೆ 2 ನಿಮಿಷ ನೋಡ್ಬಿಟ್ಟು. ಬಾ ಏ ಹೊರ. ಇವಾಗ ಮುಟ್ಟಬೇಕು ಅವನಿಗೆ. 2 ನಿಮಿಷ ನೋಡ್ತಾನೆ, ಆಮೇಲೆ ಇಗ್ನೋರ್ ಮಾಡ್ಬಿಟ್ಟು ಹೋಗ್ತಾನೆ. ಅಣ್ಣ ಆಯ್ಬೋದು ಅಷ್ಟೇ. ಮುಟ್ಟಬೇಕು ಅವ್ನಿಗೆ, ಮುದ್ದು ಮಾಡಬೇಕು. ಜಾರೆ ಕೋನೆಲ್ಲ ಬಗ್ ಜಾ ಬಗ್ ಜಾ. ಸೊ ಓಕೆ ಗೈಸ್, ಪೂರಿ ತಿಂದು ಬಾಯಲ್ಲಿ ನೀರು ಬರ್ತಾಯಿದೆ. ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸ ನೋಡೋಣ. 10 ಗಂಟೆ ಮಲ್ಕೊಂಬಿಟ್ಟಿದ್ದೀವಿ ಫಸ್ಟೇ. ಇವಾಗ ಹೋಗಿ ನೆಕ್ಸ್ಟು ಇವಾಗ ಡ್ಯೂಟಿ ಮಾಡಬೇಕು ಸ್ವಲ್ಪ. ಇವತ್ತೆಲ್ಲ ಆಲ್ಮೋಸ್ಟ್ ಡೇ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಅದೇನೋ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ಡೇಸ್ ಹ್ಯಾಪಿಯಾಗಿ ಖುಷಿಯಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಪೂರ್ತಿ ಕೆಲಸ ಆರಾಮಾಗಿ ನೆಮ್ಮದಿಯಾಗುತ್ತೆ. ಬಟ್ ಇವಾಗ ಫಸ್ಟ್ ಡೇಲಿ ನನಗೆ ಫಸ್ಟ್ ಡ್ಯೂಟಿನೇ ಫುಲ್ ಹಾಳಾಗೋಯ್ತು. ಅದಕ್ಕೆ ಹೋಲ್ ಡೇ ಸ್ಪಾಯ್ಲ್ ಆಗೋಯ್ತು. ತಿಂದ್ಬಿಟ್ಟು ಹೋಗಿ ಏನು ಮಾಡ್ತೀನಿ ಅಂತ ಮತ್ತು ಯೋಚಿಸ್ತೀನಿ. ಆ್ಯಕ್ಚುಲಿ ಇವತ್ತೇನು ಅರ್ನಿಂಗ್ಸೇ ಇಲ್ಲ. ರಾತ್ರಿ ಎಲ್ಲ ಕಷ್ಟ ಬಿದ್ದು ಬೆವರು ಸುರಿಸಿ ಮಾಡಬೇಕು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಸೊ ಬನ್ನಿ ನೋಡೋಣ. ತಿಂದಮೇಲೆ ಸಿಗ್ತೀನಿ. ಇನ್ನು ನಾನು ಫ್ರೆಶ್ ಅಪ್ ಆಗಿಲ್ಲ. ಫ್ರೆಶ್ ಅಪ್ ಆಗಿ ಗಾಡಿ ವಾಶ್ ಮಾಡಿ ಇನ್ನು ಸ್ವಲ್ಪ ಕೆಲಸ ಇದೆ 1 ಅವರು. ಅದಾದಮೇಲೆ ಹೊರಡ್ತೀನಿ. ಅಲ್ಲಿ ಗಂಟೆ ವೆಯ್ಟ್ ಮಾಡಿ. ಬಾಯ್. ಡೇ 1 ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ 2 ಪಾರ್ಟ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್